ನಮಸ್ತೆ ಕರುನಾಡು. ಇವತ್ತು ಬೆಳಗ್ಗೆನೆ ಮೊನ್ನೆ ಮನೆಯಿಂದ ಚೆಲ್ಲೋಂಥ ಮೆಂತ್ಯಕಾಳು ಹುಟ್ಟಿದ್ವು. ಅದನ್ನು ನೋಡಿಕೊಂಡು ನನ್ನ ದಿನ ಶುರುವಾಯಿತು. ನಂತರ ಅಮ್ಮ ಇವತ್ತು ಸ್ಪೆಷಲ್ ಮಾಡ್ತಿದ್ರು. ಅದಕ್ಕೆ ಅಂತ ಕಾಯಿ ಹೊಡೆದಾಗ ಅದರೊಳಗಡೆ ಹೂ ಬಂದಿತ್ತು. ಅದನ್ನು ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ. ಸ್ಪೆಷಲ್ ಏನಕ್ಕೆ ಅಂದರೆ ಅಜ್ಜಿ ಊರಿಗೆ ಹೋಗ್ತೀನಿ ಅಂತ ಇದ್ರು. ಹಾಗಾಗಿ ಇವತ್ತು ಸ್ಪೆಷಲ್ ಮಾಡಿದ್ದಾಯಿತು. ಇವತ್ತು ಸ್ಪೆಷಲ್ ಏನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಅಮ್ಮ ಕಾಯಿನ ಮಿಕ್ಸಿಗೆ ಹಾಕಿ ಬೆಲ್ಲನ ಜಜ್ಜಿ ಪಾಕ ಮಾಡಿಕೊಂಡು ಮನೆಯಲ್ಲೇ ಅಜ್ಜಿ ನಾನು ಅಮ್ಮ ಎಲ್ಲ ಸೇರ್ಕೊಂಡು ಮಾಡಿದಂಥ ಗೋಧಿ ಹಿಟ್ಟಿನ ಶಾವಿಗೆ ಹಾಕಿ ಪಾಯಸ ಮಾಡ್ತಿದ್ರು. ಕಾಯಿ ಬೆಲ್ಲದ ಪಾಕ ಹಾಕಿ ಚೆನ್ನಾಗಿ ಕುದ್ಮೇಲೆ ಗೋಧಿ ಶಾವಿಗೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರು. ಶಾವಿಗೆ ಚೆನ್ನಾಗಿ ಬೆಂದ ನಂತರ ಒಗ್ಗರಣೆಗೆ ರೆಡಿ ಮಾಡಿಕೊಂಡ್ರು. ಒಗ್ಗರಣೆ ಅಂದರೆ ಈರುಳ್ಳಿ ಒಗ್ಗರಣೆ ಅಲ್ಲ, ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಚೆನ್ನಾಗಿ ಕರ್ಕೊಂಡು ಪಾಯಸಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದಾಯಿತು. ಅಮ್ಮ ಪಾಯಸ ಮಾಡೋ ಅಷ್ಟರಲ್ಲಿ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಆಫೀಸ್ಗೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟೆ. ನಮ್ಮ ಮನೆಯವ್ರದ್ದು ದೇವಸ್ಥಾನದಲ್ಲಿ ಪೂಜೆ ಸಹ ಆಗಿತ್ತು. ಹಂಗಾಗಿ ನಾನು ನಿರ್ವಾಣ ಜೈನ ದರ್ಶನ ಮಾಡಿಕೊಂಡು ಮಂಗಳಾರತಿ ತೀರ್ಥ ಪ್ರಸಾದನ ತೊಗೊಂಡೆ. ನನ್ನ ಕಡೆಯಿಂದ ಒಂದು ಪ್ರಶ್ನೆ ಇದೆ. ಏನಪ್ಪ ಅಂದರೆ, ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ದೇವ್ರ ದರ್ಶನ ಮಾಡಿಕೊಂಡು ಮಂಗಳಾರತಿ ತೀರ್ಥ ಕೊಡ್ತಾರಲ್ಲ, ಏನಕ್ಕೆ ಅಂತ ಪ್ರಶ್ನೆ. ಅದರಲ್ಲಿ ಒಂದು ವೈಜ್ಞಾನಿಕ ಕಾರಣವೂ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನಾನು ಅಂದ್ಕೊಂಡಿರೋ ಕಾರಣನ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮನೆ ಕಡೆ ಬಂದೆ. ಅಷ್ಟರಲ್ಲಿ ಪಾಯಸನೂ ಆಗಿತ್ತು. ತಟ್ಟೆಗೆ ಪಾಯಸ ಹಾಕ್ಕೊಂಡು 2 ಚಮಚ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ, ಸ್ವರ್ಗಕ್ಕೆ ಮೂರೇ ಗೇಣು. ನೆನ್ನೆದು ಸಾಂಬಾರು ಇದ್ದಿದ್ದರಿಂದ ಪಾಯಸ ಅನ್ನ ಜೊತೆಗೆ ನೆಂಚ್ಕೊಳಕ್ಕೆ ಅಂತ ಸೌತೆಕಾಯಿ ಹಸಿ ಆಮ್ರ ಮಾಡಿದರು. ಊಟ ಮಾಡಿಕೊಂಡು ಆಫೀಸ್ಗೆ ಹೊರಟೆ. ಆಫೀಸ್ ಮುಗಿಸ್ಕೊಂಡು ಸಂಜೆ ಆಫೀಸಿಂದ ಬರಬೇಕಾದ್ರೆ ಒಂದು ಪಾರ್ಸಲ್ ಇತ್ತು. ಅದೇನಪ್ಪ ಅಂದರೆ ಮೊಬೈಲ್ ಹೋಲ್ಡರು. ಅದನ್ನ ಸ್ಕೂಟಿಗೆ ಸೆಟ್ ಮಾಡೋಣ ಅಂತ ನೋಡಿದ್ವಿ. ನಮ್ಮ ಕೈಲಾಗಲಿಲ್ಲ, ಸುಮ್ಮನಾದ್ವಿ. ಸಂಜೆ ಕರೆಂಟ್ ಇಲ್ದಿದ್ದ ಕಾರಣ ಟಿ ವಿ ನೋಡ್ದಲ್ಲೇ ಹಿಂದೆಗಡೆ ಕೂತ್ಕೊಂಡು 4 ಜನನು ಹರಟೆ ಹೊಡಿತಿದ್ವಿ. ಕರೆಂಟ್ ಬಂದಿದ ನಂತರ ಅಮ್ಮ ಆಮಟೆಕಾಯಿ ಉಪ್ಪಿನಕಾಯಿ ಹಾಕೋಕ್ಕೆ ರೆಡಿ ಮಾಡ್ತಾಯಿದ್ರು. ಇದು ಖಾರ ರುಬ್ಬಾಕಿರೋಂಥ ಆಮಟೆಕಾಯಿ ಉಪ್ಪಿನಕಾಯಿ ತಿನ್ನೋಕ್ಕೆ ಭಾಳ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ.